ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಒಂದಷ್ಟು ಜ್ಯುವೆಲರ್ಸ್ನ ತರಿಸಿದ್ದೀನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಓಲೆ, ಜುಮ್ಕಿ, ಮಾಟಿ, ಸರ ಎಲ್ಲನೂ ತರಿಸಿದ್ದೀನಿ. ಯಾಕಂದರೆ ಹಬ್ಬ ಅಂದರೆ ಸಡಗರ ಅಲ್ವಾ, ಅವತ್ತು ಸ್ಯಾರಿ ಜೊತೆ ಇದನ್ನೆಲ್ಲ ಹಾಕ್ಕೋಬೇಕು ಅಂದ್ಬಿಟ್ಟು ತರಿಸಿನ. ಆದರೆ ಎಲ್ಲನೂ ಹಾಕ್ಕೊಳ್ಳೋದಕ್ಕಾಗಲ್ಲ, ಇನ್ಮೇಲೆ ಹಿಂದಿಂದ ಹಬ್ಬಗಳು ಸ್ಟಾರ್ಟ್ ಅಲ್ವಾ. ಈಗ ವರಮಹಾಲಕ್ಷ್ಮಿ ಹಬ್ಬ ಆದ ತಕ್ಷಣ ಶ್ರಾವಣ ಬಂತು ಅಂದ್ರೆ ಹಬ್ಬ ಫಂಕ್ಷನು ಎಲ್ಲ ಲೈನಕ್ಕಿರುತ್ತೆ. ಅದಕ್ಕೋಸ್ಕರ ಆಫರ್ ಬೇರೆ ನಡೀತಾ ಇತ್ತು ಅಂದ್ಬಿಟ್ಟು, ಆಫರ್ ಇತ್ತಲ್ವಾ, ಅದಕ್ಕೋಸ್ಕರ ತರಿಸ್ಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಎಲ್ಲ ಹಬ್ಬಕ್ಕೆ ಹಾಕೋಣ ಅಂತ. ನಾನಿಲ್ಲಿ ಏನೇನು ತರಿಸಿದ್ದೀನಿ ಅಂತ ಹೇಳಿದ್ರೆ, ಓಲೆ, ಜುಮ್ಕಿ, ಮಾಟಿ, ಸರ, ಇದು ಒಂಥರ ಸರ, ಇದೊಂದು ಇದಿಷ್ಟೂ ಕೂಡ ತರಿಸಿದ್ದೀನಿ. ಸುಮಾರು ಒಂದು 7 ಸೆಟ್ ತರಿಸಿದ್ದೀನಿ. 7. ಅದರಲ್ಲಿ ನನಗೆ ಫಸ್ಟು ಇಷ್ಟ ಆಗಿರೋದನ್ನ ತೋರಿಸ್ತೀನಿ. ಫಸ್ಟು ನನಗೆ ಇಷ್ಟವಾದಂಥ ಓಲೆ, ಎಷ್ಟು ಚೆನ್ನಾಗಿದೆ ಇದು ಅಂದರೆ, ಒಂಥರ ಡ್ರೆಸ್ಸಿಗೂ ವೇರ್ ಮಾಡ್ಬೋದು, ಸ್ಯಾರಿಗೂ ಕೂಡ ಹಾಕ್ಬೋದು, ಅಷ್ಟು ಸಖತ್ತಾಗಿದೆ ಇದು. ಒಂಥರ ಸ್ಟೆಪ್ಪು ಓಲೆ ಜುಮ್ಕಿ ಬರುತ್ತಲ್ಲ, ಈ ಥರ ನಾನು ತುಂಬ ಸಲ ಹುಡುಕ್ತಾ ಇದ್ದೆ. ನೋಡಿ ಏನು ಸಖತ್ತಾಗಿದೆ ಅಂತ. ಒಂಥರ ಸೌಂಡ್ ಬರುತ್ತೆ, ಕೇಳಿಸ್ತಿದ್ಯಾ? ತುಂಬ ಕ್ಯೂಟಾಗಿದೆ ಇದು. ನಂಗೆ ತುಂಬ ಇಷ್ಟ ಆಯ್ತು ಇದು. ಬಂದ ತಕ್ಷಣವೇ ವಾವ್, ಏನು ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಅಂತ ಅಂದ್ಕೊಂಡಿಲ್ಲ. ಕಲ್ಲರ್ ಇರ್ಬೋದು, ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಡ್ರೆಸ್ಸು, ಸ್ಯಾರಿ ಎರಡಕ್ಕೂ ಕೂಡ ವೇರ್ ಮಾಡ್ಬೋದು. ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಜ್ಯುವೆಲರ್ಸ್ಗಳು ಹೇಗಂದರೆ ಅದು ಸ್ಯಾರಿ ಮಾತ್ರ ಮ್ಯಾಚ್ ಆಗುತ್ತೆ, ಇಲ್ಲಾಂದರೆ ಡ್ರೆಸ್ಸಿಗೆ ಮಾತ್ರ. ಇದು ಆ ಥರ ಅಲ್ಲ. ಇದು ನಿಜವಾಗ್ಲೂ ನೀವೇನೋ ಡೈರೆಕ್ಟಾಗಿ ನೋಡಿದ್ರೆ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅಷ್ಟೊಂದು ಮುದ್ದಾಗಿದೆ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಲ್ಲ, ಯಾವಾಗಾದರೂ ನೋಡೋಣ. ಇದಕ್ಕೊಂದು ಒಳ್ಳೆ ಪ್ಲ್ಯಾನ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ ಇದು. ನನಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಹಾಕಿ ತೋರಿಸಲ್ಲ, ಸುಮ್ಮನೆ ಹಾಗೆ ತೋರಿಸ್ತೀನಿ. ಈಗ ಇದೊಂದು ಸೆಟ್ ಆಯಿತು. ಇದೊಂದು ಸೈಡ್ನ ಸಪ್ರೇಟ್ ಇಟ್ಬಿಡ್ತೀನಿ. ಈಗ ಇದು ತುಂಬ ವೈರಲ್ ಆಗಿತ್ತು ಈ ಸರ. ಅವಾಗಿಂದ ಏನು ಅನ್ಕೊಂಡೆ, ತರಿಸ್ಬೇಕು ಅಂದ್ಕೊತಾ ಇದ್ದೆ. ಅದಾದಮೇಲೆ ನಾನು ಈ ಸರನ ಏನಂತ ಅಂದ್ಕೊಂಡೆ ಅಂದರೆ, ಈಗ ತೋರಿಸ್ತೀನಿ ಅದೇನು ಅಂತ. ನಾನು ಅದಕ್ಕೋಸ್ಕರ ತುಂಬ ಲೇಟ್ ಮಾಡಿದೆ ಇದನ್ನು ತರಿಸೋದು. ದಾರ ಇರುತ್ತೆ ಅಂದರೆ ಫಸ್ಟೆಲ್ಲ ಬರ್ತಾಯಿತ್ತು ನೋಡಿ, ದಾರದಲ್ಲಿ ಈ ಥರ ಡಾಲರ್ನ ಹಾಕ್ಬಿಟ್ಟು ಬರ್ತಿತ್ತು. ಇಲ್ಲಿ ಇದೆಯಲ್ಲ ಮಣಿಗಳು, ಆರೆಂಜ್ ಕಲರ್ ಮಣಿ ಇದೆ ನೋಡಿ, ಆರೆಂಜ್ ಕಲರು. ಈ ಮಣಿನ ನಾನು ಏನು ಅಂದ್ಕೊಂಡ್ಬಿಟ್ಟಿದೆ ಅಂದರೆ, ದಾರ ಅಂದ್ಕೊಂಡಿದ್ದೆ. ಉಲ್ಲನಲ್ಲಿ ಈ ರೀತಿ ಬಂದುಬಿಟ್ಟು ಈ ಥರ ಡಾಲರ್ನ ಹಾಕಿರ್ತಾರೆ. ನಾನು ಅದರಿಂದ ಅದೇ ಅಂತ ಅಂದ್ಕೊಂಡ್ಬಿಟ್ಟು ನಾನು ತುಂಬ ಲೇಟ್ ಮಾಡಿದೆ ಇದನ್ನು ತರಿಸೋದಕ್ಕೆ. ಆದರೆ ಇದು ದಾರಗಳಲ್ಲ, ಮಣಿಗಳು. ಇದು ಯಾವ ರೀತಿ ಇದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕೊಡಗು ಸ್ಟೈಲಲ್ಲೆಲ್ಲ ಹಾಕೊತಾರಲ್ಲ, ಈ ಕೊಡಗು ಕಡೆ ಇದು ಲಕ್ಷ್ಮಿನೋ ದುರ್ಗೆನೋ ಏನೋ ಇರಬೇಕು ಅನಿಸುತ್ತೆ ಡಾಲರು, ಅಷ್ಟು ಗೊತ್ತಾಗ್ತಲ್ಲ. ಆದರೆ ಸೂಪರಾಗಿದೆ ಇದು. ಏನಂದರೆ ಕಾಟನ್ ಸೀರೆ ಇಲ್ಲ ಬಾರ್ಡ್ರ್ ಸೀರೆಗಳು ಇರ್ತಾವಲ್ಲ, ಅದಕ್ಕೆ ಹಾಕ್ಕೊಂಡ್ರಂತೂ ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಇದು ನಾನು ತೋರಿಸೋದು ಯಾವುದನ್ನು ಕೂಡ ಮಿಸ್ ಮಾಡ್ಕೊಬೇಡಿ, ಯಾಕಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಇದ್ದಾವೆ. ಇದ್ರದ್ದು ಓಲೆ ಬಂದು ಪುಟ್ಟಗಿದೆ, ಅಂದರೆ ಅದೇ ಲಕ್ಷ್ಮಿ ಥರದ್ದು ಸಿಂಪಲಾಗಿ ಚೆನ್ನಾಗಿದೆ. ಸೇಮ್ ಆಲ್ಮೋಸ್ಟ್ ಸ್ವಲ್ಪ ಗೋಲ್ಡ್ ಥರನೇ ಅನಿಸುತ್ತೆ ನೋಡಿ. ಪುಟ್ಟದು ಕ್ಯೂಟಾಗಿದೆ, ಪುಟ್ಪುಟಾಣಿ ಲಕ್ಷ್ಮಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೆಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹಾಗೆ ಈ ಸಲ ಮಾಟಿ ತರಿಸಿದ್ದೀನಿ, ಫಸ್ಟ್ ಟೈಮ್ ಮಾಟಿ ತರಿಸಿರೋದು. ಒಂಥರ ಇವಾಗೆಲ್ಲ ರೀಲ್ಸ್ಗಳನ್ನೆಲ್ಲ ನೋಡ್ತೀವಲ್ಲ, ಅದರಲ್ಲಿ ಎಲ್ಲರೂ ಕೂಡ ಮಾಟಿನೇ ಹಾಕಿರ್ತಾರೆ. ಈಗ ಒಂದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಮಾಟಿ ಬಂದು. ಅದಕ್ಕೋಸ್ಕರ ಈ ಸಲ ಒಂದು ತರಿಸಿದ್ದೀನಿ. ಚೆನ್ನಾಗಿದೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ರೆ ನೆಕ್ಸ್ಟು ತರಿಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ತರಿಸಿದ್ದೀನಿ. ಇದಕ್ಕೆ ಸೂಟ್ ಆಗೋ ಥರ ಓಲೆ ಮತ್ತು ಇದು ಎರಡೂ ಕೂಡ ತರಿಸಿದ್ದೀನಿ. ಮಾಟಿ ಅಂತೂ ತುಂಬ ಕಡಿಮೆ ಪ್ರೈಸು, 200 ಒಳಗಡೆ ಸಿಕ್ಬಿಡುತ್ತೆ ಇದು. 200 ಇಲ್ಲ, ಅಷ್ಟು ಕಮ್ಮಿ ಬಜೆಟ್ ಇದು. ಮಾಟಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದು ಇದೆ. ಈ ಥರ ಜ್ಯುವೆಲರ್ಸ್ ಎಲ್ಲ ಏನಂದರೆ ಸ್ಯಾರಿ ಜೊತೆ ಅಂತೂ ತುಂಬ ಲುಕ್ ಆಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಫಂಕ್ಷನ್ಗೂ ಕೂಡ ಹಾಕ್ಕೊಂಡು ಹೋಗಿ ಬರ್ಬೋದು.
ಅಷ್ಟು ಚೆನ್ನಾಗಿದೆ. ಇದು ಬಂದು ಈ ರೀತಿ ತರಿಸ್ಕೊಂಡಿದ್ದೀನಿ. ಇದು ಗ್ರೀನು ಮತ್ತು ಮೆರೂನ್ ಕಲರ್ 2 ಕಲರ್ ಇದೆ. ಇದು ಮಾಟಿಲಿ ಕಲರ್ ಬಂದು ಈ ಮಾಟಿಗೆ ಸೂಟ್ ಆಗೋದಕ್ಕೆ ಸಪ್ರೇಟ್ ನಾನೊಂದು ಓಲೆ ಜುಮ್ಕಿನ ತರಿಸ್ಕೊಂಡಿದ್ದೀನಿ. ಯಾವ ಥರ ಓಲೆ ಜುಮ್ಕಿ ತರಿಸಿದ್ದೀನಿ ಅಂದರೆ ಮುತ್ತಿನ ಜುಮ್ಕಿ ತರಿಸಿದ್ದೀನಿ ಈ ಸಲ. ಅದು ಮಾಟಿಗೂ ಇದಕ್ಕೂ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಮುತ್ತಿನ ಜುಮ್ಕಿ ಮೆರೂನ್ ಕಲರು, ವೈಟ್ ಕಲರು ಸಖತ್ತಾಗಿದೆ. ಹತ್ರದಿಂದ ಕಾಣಿಸ್ತಿದ್ಯಾ? ಮಾಟಿಗೂ ಬರಬೇಕಿತ್ತಲ್ವ ಹತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಇದು ಓಲೆ ತುಂಬ ದೊಡ್ಡದಿಲ್ಲ. ಒಂದೊಂದು ಮುತ್ತಿನ ಓಲೆ ಅಂದರೆ ಏನಾಗುತ್ತೆ ದಪ್ಪ ಬಂದ್ಬಿಟ್ಟಿರುತ್ತೆ. ಇದು ಸ್ಟೋನ್ ಎಲ್ಲ ಹಿಂಗೆ ಮೇಲೆ ಎದ್ದು ಕಾಣಿಸ್ತಾ ಇರುತ್ತೆ. ಅದು ಅವಾಗ ಏನಾಗುತ್ತೆ ತುಂಬ ಓವರ್ ಅನಿಸುತ್ತೆ. ಇದು ಈ ಜುಮ್ಕಿನ ನೀವು ಬೇರೆ ಓಲೆಗೂ ಕೂಡ ಹಾಕ್ಬೋದು, ಸಪ್ರೇಟ್ ಇದೆ, ಬಿಚ್ಬೋದು. ಇಲ್ಲಾಂದರೆ ನೀವು ಇದು ಓಲೆ ಮಾತ್ರನೇ ವೇರ್ ಮಾಡ್ಬೋದು. ಈಗ ಯಾವ್ದಾರು ಸಿಂಪಲಾಗಿ ದೇವಸ್ಥಾನ ಇಂಥ ಕಡೆ ಎಲ್ಲ ಹೋದಾಗ ಬರೀ ಓಲೆನೇ ಹಾಕ್ಬೋದು. ಇಲ್ಲ ಫಂಕ್ಷನು ಈ ಥರ ಎಲ್ಲ ಇದ್ದಾಗ ಈ ಥರ ಜುಮ್ಕಿ ಓಲೆ ಎರಡೂ ಹಾಕ್ಬೋದು. ತುಂಬ ಚೆನ್ನಾಗಿದೆ ಈ ಮುತ್ತಿನ ಓಲೆ ಮುತ್ತಿನ ಜುಮ್ಕಿಗೆ. ಈ ಸೆಟ್ನ ನಾನು ತರಿಸಿರೋದು ಮಾಟಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಎರಡಕ್ಕೂ. ಎಲ್ಲೋ ಇದೆರಡು ಏನಂದರೆ ಸೆಟ್ಟೇ ಬಂದಿದೆಯೇನೋ ಅನ್ನೋ ಥರ ಇದೆ. ಸಪ್ರೇಟ್ ಅಂತ ಗುರ್ತಿಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಸೆಟ್ ಅಂತ ಅನಿಸುತ್ತೆ. ಇನ್ನೊಂದು ಬಂದು ಇದೊಂದು ತರಿಸಿದ್ದೀನಿ. ಇದು ಎಷ್ಟು ಡಿಫ್ರೆಂಟಾಗಿದೆ ಅಂದರೆ ನನಗೆ ಈ ಥರ ಎಲ್ಲ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ, ಅಷ್ಟು ಡಿಫ್ರೆಂಟಾಗಿ. ಈಗ ನೀವು ಇದು ನೋಡಿದ್ರೆ ಏನು ಅನ್ಕೋತೀರ ಹೇಳಿ? ಶೋ ಪೀಸ್ಗೆ ತಂದಿರೋ ಥರ ಇದೆ ಅಲ್ವಾ? ಹೌದು, ಇದನ್ನು ಶೋಕೇಶ್ ಏನೋ ಇದ್ರೆ ಮನೇಲಿ ಶೋ ಪೀಸ್ ಥರನೂ ಇಡ್ಬೋದು. ಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ 2 ಆನೆ ಇದೆ. ಇದನ್ನು ಗಿಫ್ಟಾಗಿ ಕೂಡ ಕೊಡ್ಬೋದು. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆಲ್ಲ ಯಾರನ್ನ ಅರಿಶಿನ ಕುಂಕುಮ ಕರೆದಾಗ ಗಿಫ್ಟಾಗಿ ಕೊಡ್ಬೋದು. ಇಲ್ಲ ನೀವೇನೇ ಇದನ್ನು ಅರಿಶಿನ ಕುಂಕುಮ ಬಳಸ್ಬೋದು. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಲ್ವ? ನಾನು ಫಸ್ಟಿಗೆ ಅಂದ್ಕೊಂಡಿದ್ದೇನು ಅರಿಶಿನ ಕುಂಕುಮ ಬಟ್ಲು ಎಲ್ಲಪ್ಪ ಹೇಗಪ್ಪ ಅಂತ ಅಂದ್ಕೊಂಡೆ. ಯಾವ ರೀತಿ ಅಂದರೆ ಈ ರೀತಿ ಹೀಗೆ 2 ಆನೆನ ಓಪನ್ ಮಾಡೋದು. ಎಷ್ಟು ಕ್ಯೂಟಾಗಿದೆ ಅಲ್ಲ? ಇಲ್ಲಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅರಿಶಿನ ಕುಂಕುಮ ಕೊಡೋದು. ನೀವೇನು ಯಾರು ಬಂದಾಗ ಗೆಸ್ಟ್ ಬಂದಾಗ ಅವ್ರ ಮುಂದೆ ತೊಗೊಂಡೋಗ್ಬಿಟ್ಟು ಅರಿಶಿನ ಕುಂಕುಮ ತಗೊಳ್ಳಿ ಅಂದರೆ ಅವ್ರು ಯೋಚನೆ ಮಾಡ್ತಾರೆ ಎಲ್ಲಿ ಅರಿಶಿನ ಕುಂಕುಮ ಅಂದ್ಬಿಟ್ಟು, ಗೊತ್ತೇ ಆಗಲ್ಲ. ನೀವು ಇದನ್ನೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ನಾರ್ಮಲಾಗಿ ಯಾರಿಗಾರು ಗಿಫ್ಟ್ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ಗಿಫ್ಟ್ ಕೊಡಿ, ತುಂಬ ಇಷ್ಟಪಡ್ತಾರೆ. ಎಷ್ಟು ಚೆನ್ನಾಗಿದೆ. ಮಧ್ಯದಲ್ಲಿ ಲಕ್ಷ್ಮಿ, ಆ ಕಡೆ ಈ ಕಡೆ ಆನೆ. ಅರಿಶಿನ ಕುಂಕುಮ ಬಟ್ಲು ಅಂದರೆ ಯಾರೂ ನಂಬಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಈ ಸಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಯಾರಾದರೂ ಮನೆಗೆ ಬಂದಾಗ ಇದರಲ್ಲಿ ಅರಿಶಿನ ಕುಂಕುಮ ಕೊಡ್ಬೋದು ಅಂದ್ಬಿಟ್ಟು ಪ್ಲ್ಯಾನ್ ಅಂದಷ್ಟೇ. ಚೆನ್ನಾಗಿದೆ ಅಲ್ಲ? ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಸರನೂ ಕೂಡ ಜಸ್ಟ್ 150ನೋ 170ನೋ ಅಷ್ಟೇ. ಇದು ತುಂಬ ಕಡಿಮೆ ಪ್ರೈಸು, ಲೈಟ್ ವೇಟ್ ಸರ. ಆದರೆ ಇದಕ್ಕೆ ಓಲೆ ಎಲ್ಲ ಬಂದಿಲ್ಲ ಮ್ಯಾಚಿಂಗು, ಹಾಗೆಯೇ ಸಿಂಪಲ್ಲು ಬರೀ ಸರ ಮಾತ್ರ ಬಂದಿದೆ. ಆದರೆ ಚೆನ್ನಾಗಿದೆ. ಸ್ಯಾರಿಗೆ ಎಲ್ಲ ಸಖತ್ತಾಗಿರುತ್ತೆ. ಆದರೆ ಇದಕ್ಕೆ ನಾವು ಯಾವುದಾದ್ರೂ ಓಲೆನ ಸಪ್ರೇಟು ಮ್ಯಾಚಿಂಗ್ ಮಾಡ್ಕೋಬೇಕು. ನೋಡಿ, ಇದು ಹಾಕಿ ತೋರಿಸ್ಬಿಡ್ತೀನಿ. ಇದೊಂದಾದ್ರೂ ಯಾವುದು ಕೂಡ ನಾನು ಹಾಕಿ ತೋರಿಸ್ತಿಲ್ಲ. ಸ್ಯಾರಿ ಜೊತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸರಿದೆಯಮ್ಮ? ಸ್ವಲ್ಪ ಮೇಲೆ ಹೇಳ್ಕೊಳ್ಳಿ, ಲೈಟ್ ಜಾಸ್ತಿ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. 150ನೋ 170 ಹೊರಗಡೆ ಬಿಡಿ ಇರಬೇಕಷ್ಟೇ. ಇಲ್ಲಿ ಒಳಗಡೆ ಇದೆಯಾ? ಟಾಪ್ ಒಳಗೆ ಹೋಗಿದೆ, ಸ್ವಲ್ಪ ಕಮ್ಮಿ ಮಾಡ್ತೀನಿ. ಇಲ್ಲೆಲ್ಲ ಸುತ್ಕೊಂಡಿದೆ ಅನ್ಸುತ್ತಲ್ಲ. ತುಂಬ ಚೆನ್ನಾಗಿದೆ. ಬರೇ 150 170 ಅಷ್ಟೆಲ್ಲ ಸಿಕ್ಕಿರೋದು. ಇದು ಚೆನ್ನಾಗಿದೆ. ಸಿಂಪಲಾಗಿ ಓಲೆ ಬೇರೆ ಮ್ಯಾಚ್ ಮಾಡಿ ಹಾಕ್ಬೋದು. ಒಂಥರ ಅಲ್ಲ, ಹಬ್ಬಗಳು ಬಂತು ಅಂದರೆ ನಮ್ಗೆ ಎಷ್ಟು ಮ್ಯಾಚಿಂಗ್ ಓಲೆ ಸರ ತಗೊಳ್ಳೋಣ, ಬಳೆ ತಗೊಳ್ಳೋಣ, ಇದರಲ್ಲೇ ಒಂಥರ ಸಂಭ್ರಮ ನಮಗೆ ಹಬ್ಬಗಳು ಬಂದುಬಿಟ್ರೆ. ಅದಕ್ಕೋಸ್ಕರ ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಇಷ್ಟೆಲ್ಲನೂ ಕೂಡ ತರಿಸಿದ್ದೀನಿ. ಫೈನಲ್ಲು ಇವಾಗ ಒಂದು ತರಿಸಿದ್ದೀನಿ. ಅಂದರೆ ಇದನ್ನು ನಾನು ಓಪನ್ ಮಾಡಿ ನೋಡಿ ಬೇಡ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಹಾಕೋಣ ಅಂತ ಅಂದ್ಬಿಟ್ಟಿದ್ದು. ಆದರೆ ನಾನು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ,
ವಿಗ್ರಹ ಅಂತ ಅಂದ್ಕೊಂಡು ತರಿಸ್ದೆ. ಆದರೆ ಇದು ಪುಟ್ಟು ಸೈಜು, ಎಷ್ಟಂದರೆ ನನ್ನ ಹೆಬ್ಬೆರಳಿಗಿನ್ನ ಚಿಕ್ಕದೇ ಇದೆ ನೋಡಿ, ಇಷ್ಟೇ ಇರೋದು ಸೈಜ್ ಮಾತ್ರ. ಆದರೆ ಇದನ್ನ ಓಪನ್ ಮಾಡೋದನ್ನ ಅದು ಏನಂತಲೇ ಗೊತ್ತಿಲ್ಲ, ನನಗೂ ಇಷ್ಟ ಆಗ್ಬಿಡ್ತು, ಯೋಗನೂ ಇಷ್ಟ ಆಯಿತು. ಅಂದರೆ ಅಷ್ಟು ಲಕ್ಷಣ ಇದೆ, ಸುಳ್ಳಲ್ಲ. ವಿಗ್ರಹ ಚಿಕ್ಕದಿರ್ಬೋದು ಆದರೆ ವೇಟ್ ಇದೆ, ವೇಟ್ ಚೆನ್ನಾಗಿದೆ. ಇದು ಕಮಲ ಹೂವು ಇದೆ, ಕಮಲ ಹೂವದಲ್ಲಿ ಲಕ್ಷ್ಮಿನ ಕೂರಿಸಿರೋ ಥರ ಇದು ನೋಡಿದ್ರೆ ಒಂದೊಂದ್ಸಲ ನಾವು ಒಂದು ಫೋಟೋ ಆಗಲಿ ವಿಗ್ರಹ ನೋಡಿದಾಗ ಮುಖದಲ್ಲಿ ಕಳೆ ಇರುತ್ತೆ, ಆ ಕಳೆ ಈ ವಿಗ್ರಹದಲ್ಲಿದೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಂದರೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇವಾಗ ನಂಗೆ ಗೊತ್ತಿಲ್ಲ. ಹಿಂದೆಗಡೆ ನೋಡಿ ಇದೇನೋ ಚಕ್ರ ಹೇಳ್ತಾರಲ್ಲ ಅದು ಇದೆ. ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಲಕ್ಷ್ಮಿ. ಅದಕ್ಕೋಸ್ಕರ ಸರಿ ಚಿಕ್ಕದಾದ್ರೂ ಪರವಾಗಿಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ದೊಡ್ಡ ತರಿಸ್ಬಿಟ್ಟು ಈ ಲಕ್ಷ್ಮಿ ಪೂಜೆ ಮುಂದೆ ಇಡೋದು. ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಮಾಡ್ತೀವಿ ಅಂದರೆ ಅರ್ಚನೆ ಎಲ್ಲ ಮಾಡ್ತೀವಿ, ಅರ್ಚನೆ ಅಭಿಷೇಕ ಲಕ್ಷ್ಮಿಗೆ ಸಪ್ರೇಟಾಗಿ. ಇಲ್ಲಾಂದರೆ ನಾವು ಮನೇಲೆ ಪ್ರತಿದಿನ ದೇವ್ರ ಮೇಲೆ ಇಟ್ಕೊಂಡು ಶುಕ್ರವಾರ ದಿನ ಕುಂಕುಮ ಅರ್ಚನೆ ಇದನ್ನೆಲ್ಲ ಮಾಡ್ಬೋದು. ಮನೇಲಿ ಒಂದು ಪುಟ್ಟು ವಿಗ್ರಹ, ತುಂಬ ಜನ ಬೆಳ್ಳಿದು ಇಟ್ಕೊಂಡಿರ್ತಾರೆ, ಇದು ಬಂದು ಬ್ರಾಸ ಏನೋ ಅಂತ ಅನಿಸುತ್ತೆ, ಹಿತ್ತಾಳೆದಿರಬೇಕು. ಅದು ತುಂಬ ಚೆನ್ನಾಗಿದೆ. ಸೈಜ್ ಬಂದು ಚಿಕ್ಕದು. ಇದು ನೀವೇನೋ ತರಿಸ್ಕೊಂಡ್ರೆ ಈ ಮುಖದ ಲಕ್ಷಣ ನೋಡಿಬಿಟ್ಟೇ ನೀವು ವಾಪಸ್ ಕೊಡೋಲ್ಲ ಖಂಡಿತವಾಗ, ಅಷ್ಟು ಒಂಥರ ಚೆನ್ನಾಗಿದೆ. ಲಕ್ಷ್ಮೀ ಕಳೆ ಅಂತಾರಲ್ಲ ಅದು ಈ ವಿಗ್ರಹದಲ್ಲಿದೆ, ಪುಟ್ಟಾಗಿ ಚೆನ್ನಾಗಿದೆ. ಇನ್ನು ನೋಡಿದ್ರಲ್ಲ ಇದು ಇಷ್ಟನ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ನಾನು ತರಿಸಿರೋ ಜ್ಯುವೆಲರಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಬ್ರೈಟ್ನೆಸ್ ಕಮ್ಮಿ ಆಗದ ಪ್ರೀತಿ ಅದು ಎತ್ತಬೇಕಿತ್ತು. ಹಂಗೆ ಮಡಚಿರೋದೇ ಚಂದ ಅಲ್ವೈತಿ. ಆಯ್ತಾ, ಸ್ಟಾರ್ಟ್ ಮಾಡು. ಇದು ಬಂದಾಗ ಮಾತ್ರ ಹಿಂಗೆ ಸ್ವಲ್ಪ ಝೂಮ್ ಮಾಡು. ಆದರೆ ಹಾಂ ಸ್ಟಾರ್ಟ್ ಮಾಡಿದ್ಯಾ? ಮಾತಾಡ್ಲಾ? ಫ್ರೆಂಡ್ಸ್, ಇದು ಏನು ಅಂತ ನಿಜವಾಗ್ಲೂ ಯಾರು ಕಂಡುಹಿಡಿಯಲ್ಲ. ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಬಂದಾಗ ಅವ್ರ ಮುಂದೆ ಈ ರೀತಿ ತಗೊಂಡೋಗಿ ಕೊಟ್ಟರೆ ಅದು ಶೋ ಪೀಸ್ ಅಂತ ಅನ್ಕೊತಾರೆ. ನೀವು ಶೋಕೇಶಲ್ಲಿ ಕೂಡ ಇಡ್ಬೋದು ಈ ಶೋ ಪೀಸ್ನ. ತುಂಬ ಚೆನ್ನಾಗಿದೆ. ಎರಡು ಸೈಡ್